ಇದೆ ನಿಮ್ಗೆ ಹೇಳ್ತಾ ಸಿಕ್ಕಿದಕ್ಕೆ? ಪಕ್ಷ ನಮ್ಮನ್ನ ಗುರುತಿಸಿ ಜವಾಬ್ದಾರಿ ಕೊಟ್ಟಿರೋದಕ್ಕೆ ಆಭಾರಿಯಾಗಿದ್ದೇನೆ. ರಾಹುಲ್ ಗಾಂಧಿ ಅವರು 2029ರಲ್ಲಿ ಪ್ರಧಾನಮಂತ್ರಿ ಆಗಬೇಕು ಅನ್ನೋದು ಎಲ್ಲ ಕಾಂಗ್ರೆಸ್ಸಿಗರ ಒಟ್ಟಭಿಪ್ರಾಯ. ಆ ಒಂದು ಈರ್ಷೆ ನೆರವೇರಬೇಕು ಅಂದ್ರೆ ನಾವೆಲ್ಲರೂ ಜವಾಬ್ದಾರಿಯಿಂದ ಈ ಕೆಲಸನ ನಿರ್ವಹಿಸಬೇಕಾಗಿದೆ. ಕೊಟ್ಟಿರ್ತಕ್ಕಂಥ ಜವಾಬ್ದಾರಿನ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು, ನಮ್ಮ ಸಿದ್ದರಾಮಯ್ಯನವರು, ನಮ್ಮ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಂತ ಈ ಜವಾಬ್ದಾರಿನ ಅತ್ಯಂತ ಜವಾಬ್ದಾರಿಯಿಂದ ಪಕ್ಷಕ್ಕೆ ಹೆಸರು ಬರೋ ರೀತಿಯಲ್ಲಿ ಜನಸೇವೆಯನ್ನ ನಾವು ಮಾಡ್ತೀವಿ. ಸರ್, ಎಸ್ ಮಲ್ಲಿಕಾರ್ಜುನ ಭೇಟಿಯಾಗಿದ್ದೀರಿ ಸರ್. ಈಗ ಮಹಾಕಾಳು ವೈದ್ಯರನ್ನು ತಪ್ಪಿಸಿ ಇವರಿಗೆ ಕೊಟ್ಟಿದ್ದಾರೆ ಅಂತ ಆರೋಪ. ಪಕ್ಷ ತೀರ್ಮಾನ ಏನ್ ಮಾಡ್ತಾ ಇದೆ ಅದು ನಮಗೆ ಗೊತ್ತಿಲ್ಲ. ಆ ತೀರ್ಮಾನಕ್ಕೆ ಎಲ್ಲರೂ ಬದ್ಧರಾಗಿದ್ದಾರೆ. ಅಹಿಂದ ವರ್ಗಕ್ಕೆ ಈ ಸಲ ಜಾಸ್ತಿ ಒತ್ತನ್ನು ಕೊಟ್ಟಿದೆ ಅನ್ಸುತ್ತೆ ಸರ್. ಯಾಕಂದ್ರೆ 60% ಕಾಂಗ್ರೆಸ್ ಪಕ್ಷವೇ ಅಹಿಂದ ಆಗಿರೋದ್ರಿಂದ ನಾವು ಬಹುಸಂಖ್ಯಾತ ವರ್ಗ ಕಾಂಗ್ರೆಸ್ ಪಕ್ಷದ ಬಗ್ಗೆ ಭರವಸೆಯನ್ನ ಯಾಕಿಟ್ಟಿದ್ದಾರೆ ಅಂತಾರೆ. ಇದೇ ಕಾಂಗ್ರೆಸ್ ಪಕ್ಷದ ಧ್ಯೇಯ ಸಂದೇಶ. ಸದಾಕಾಲ ಬಡವರ ಬಗ್ಗೆ, ದೀನದಲಿತರ ಬಗ್ಗೆ, ಹಿಂದುಳಿದವರ ಬಗ್ಗೆ, ಅಲ್ಪಸಂಖ್ಯಾತರ ಬಗ್ಗೆ ಕಾಳಜಿಯನ್ನು ಇಟ್ಕೊಂಡು ಏನಾದ್ರು ಕೆಲಸ ಮಾಡ್ತಕ್ಕಂಥ ಒಂದು ಪಕ್ಷ ಇದ್ರೆ ಕಾಂಗ್ರೆಸ್ ಪಕ್ಷ. ಇವತ್ತು ಅದನ್ನ ನಡೆಸ್ತಾ ಇರ್ತಕ್ಕಂಥ ಮುಂಚೂಣಿಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡ್ತಿರ್ತಕ್ಕಂಥ ರಾಹುಲ್ ಗಾಂಧಿ ಅವರ ಹೋರಾಟಕ್ಕೆ ಇನ್ನೇನು ಕೆಲವೇ ವರ್ಷಗಳಲ್ಲಿ ಜಯ ಸಿಗಲಿದೆ. ಅವರು ಮುಂದಿನ ಪ್ರಧಾನಮಂತ್ರಿ ಆಗ್ತಾರೆ.